ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪರಮಪೂಜ್ಯರಾದಂತಹ ಶ್ರೀ ಸ್ವಾಮಿ ರಘುವೀರಾಂಜಿಗೆ ವಂದಿಸಿ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಜ್ಜನರೇ, ಸದ್ಭಕ್ತರೇ, ಯಾವುದೇ ಒಂದು ಉತ್ತಮ ಕಾರ್ಯ ನಡೆಯಬೇಕಾದರೆ ಅದರ ಹಿಂದೆ ಸಾವಿರಾರು ಜನರ ಶ್ರಮ, ಸಾವಿರಾರು ಜನರ ಸಂಕಲ್ಪ ಇದ್ದೇ ಇರುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಏನಾದರೂ ಒಂದು ಪರಿವರ್ತನೆ ಅಂತ ಆಗಬೇಕಾದರೆ ಆ ಪರಿವರ್ತನೆಯನ್ನ ಮಾಡತಕ್ಕಂತಹ ಮಹಾಪುರುಷರು, ಮಹಾನ್ ವ್ಯಕ್ತಿಗಳು ಜಗತ್ತಿನಲ್ಲಿ ಅವತಾರವನ್ನ ತಾಳುತ್ತಾರೆ. ಆ ಪರಿವರ್ತನೆಗೆ ಬೇಕಾದಂತಹ ಶರೀರ, ಮನಸ್ಸುಗಳನ್ನ ಈ ಭೂಮಿಗೆ ಅವರು ತೆಗೆದುಕೊಂಡು ಬಂದು ಜನರನ್ನ, ಜಗತ್ತನ್ನ ಎಚ್ಚರಗೊಳಿಸಿ ಜಗತ್ತಿನಲ್ಲಿ ಒಂದು ಕ್ರಾಂತಿಯನ್ನ ಉಂಟು ಮಾಡುತ್ತಾರೆ. ಆದರೆ ಸ್ವಾಮೀಜಿ ಹೇಳ್ತಾರೆ, ಈ ಕ್ರಾಂತಿಯನ್ನ ಉಂಟು ಮಾಡಲಿಕ್ಕೆ ಮುಂಚೆ ಯಾವ ಮಹಾಪುರುಷರು, ಮಹಾನ್ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಪರಿವರ್ತನೆಯನ್ನ ಉಂಟು ಮಾಡಲಿಕ್ಕೆ ಸಾಧ್ಯವಾಗುತ್ತದೋ ಅದರ ಹಿಂದೆ ಅನೇಕ ಮಹಾತ್ಮರು ಈ ಜಗತ್ತಿನಲ್ಲಿ ಇದ್ದಾರೆ. ಆ ಮಹಾತ್ಮರು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಬದಲಾಗಿ ಯಾವುದೋ ಒಂದು ಗುಹೆಯಲ್ಲಿಯೋ ಯಾವುದೋ ಒಂದು ಕಾಡಿನಲ್ಲಿಯೋ ಕೂಡ ಅವರು ಕುಳಿತುಕೊಂಡು ಸಂಕಲ್ಪವನ್ನ ಮಾಡುತ್ತಾರೆ. ಸಂಕಲ್ಪವನ್ನ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಈ ಜಗತ್ತು ಹೀಗೆ ನಡೆಯಬೇಕು, ಈ ಜಗತ್ತಿನಲ್ಲಿ ಇಂಥ ಒಂದು ಪರಿವರ್ತನೆಯಾಗಬೇಕು. ಈ ಜಗತ್ತು ಯಾವಾಗ ದುಷ್ಟ ಶಕ್ತಿಗಳು, ದುಷ್ಟ ಒಂದು ಕ್ರಿಯೆಗಳು ಹೆಚ್ಚಾಯಿತೋ ಆಗ ಈ ಜಗತ್ತಿನಲ್ಲಿ ಶಿಷ್ಟ ಶಕ್ತಿಗಳು ಉದ್ಭವವಾಗಬೇಕು. ಮಹಾತ್ಮರ ಒಂದು ಶಕ್ತಿ ಕೆಲಸ ಮಾಡಬೇಕು, ಭಗವತ್ ಶಕ್ತಿ ಕೆಲಸ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡತಕ್ಕಂತಹ ಕೆಲವು ಮಹಾಪುರುಷರು ಇದ್ದಾರೆ. ಅವರನ್ನ ಸ್ವಾಮಿ ವಿವೇಕಾನಂದರು ಫಸ್ಟ್ ಕ್ಲಾಸ್ ಸೋಲ್ಸ್ ಅಂತ ಕರೀತಾರೆ. ಅಂದ್ರೆ ಮೊದಲ ದರ್ಜೆಯ ವ್ಯಕ್ತಿಗಳು. ಅವರು ಯಾರಿಗೂ ಕೂಡ ಈ ಜಗತ್ತಿಗೆ ಕಾಣಿಸುವುದಿಲ್ಲ, ಜಗತ್ತಿನ ಕಣ್ಣಿಗೆ ಕಾಣಿಸುವುದಿಲ್ಲ. ಬದಲಾಗಿ ತಮ್ಮ ಮನಸ್ಸಿನ ಶಕ್ತಿಯ ಮೂಲಕ ಅನೇಕ ಮಹಾಪುರುಷರನ್ನ ತಯಾರು ಮಾಡುತ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಬುದ್ಧ, ಹಾಗೆ ಶಂಕರ, ಹಾಗೆ ಇನ್ನೂ ಎಲ್ಲ ಮಹಾತ್ಮರು ಯಾರ್ಯಾರು ಅವತಾರ ತಾಳಿದ್ರಲ್ಲ ಅವರೆಲ್ಲರ ಹಿಂದೆ ಅನೇಕ ಬುದ್ಧರು, ಅನೇಕ ಶಂಕರರು ಆಗಿ ಹೋಗಿದ್ದಾರೆ. ಅವರು ಜಗತ್ತಿನ ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಆ ಸಂಕಲ್ಪ ಶಕ್ತಿ ಅನ್ನುವಂಥದ್ದು ಕೆಲಸ ಮಾಡುತ್ತಿರುತ್ತೆ. ಯಾರ ಮೂಲಕ? ಅನೇಕ ಮಹಾಪುರುಷರ ಮೂಲಕ. ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚೆ ಅನೇಕ ಕ್ರಾಂತಿಕಾರಿಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಆದರೆ ಯಾರ್ಯಾರು ಹೋರಾಡಿದರೋ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರ ಹಿಂದೆ ಅನೇಕ ಸಂತರ, ಮಹಾತ್ಮರ ಶಕ್ತಿ ಕೆಲಸ ಮಾಡ್ತಿತ್ತು.
ಒಮ್ಮೆ ಯಾರೋ ಒಬ್ರು ಶ್ರೀ ರಮಣ ಮಹರ್ಷಿಗಳನ್ನ ಕೇಳುತ್ತಾರೆ, ನೀವು ಯಾಕೆ ಭಾರತದ ಸ್ವಾತಂತ್ರ್ಯಕ್ಕೆ ಸಹಾಯ ಮಾಡುವುದಿಲ್ಲ ಅಂತ ಹೇಳಿದಾಗ ರಮಣ ಮಹರ್ಷಿಗಳು ಹೇಳ್ತಾರೆ, ನಾವು ಭಾರತದ ಸ್ವಾತಂತ್ರ್ಯಕ್ಕೆ ಶ್ರಮಿಸುತ್ತಿಲ್ಲ ಅಂತ ನಿನಗೆ ಹೇಗೆ ಗೊತ್ತು? ಮನಸ್ಸಿನ ಸಂಕಲ್ಪದ ಮೂಲಕ ಯಾಕೆ ಭಾರತ ಸ್ವಾತಂತ್ರ್ಯವಾಗಬೇಕು? ಭಾರತ ಯಾಕೆ ಸ್ವಾತಂತ್ರ್ಯವಾಗಬೇಕು ಅಂತ ಹೇಳಿದ್ರೆ, ಭಾರತದಲ್ಲಿ ಏನಾದರೂ ಗುಲಾಮಗಿರಿ ಕಾಲಿಟ್ಟು ಭಾರತೀಯರು ತಮ್ಮ ಸಂಸ್ಕೃತಿಯನ್ನು ಕಳೆದುಕೊಂಡ ಪಕ್ಷದಲ್ಲಿ, ಭಾರತೀಯರು ತಮ್ಮ ಧರ್ಮವನ್ನ ಅಧ್ಯಾತ್ಮವನ್ನ ಕಳೆದುಕೊಂಡ ಪಕ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಕತ್ತಲು ಆವರಿಸುತ್ತದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿದರು. ಆದ್ರಿಂದ ಇಡೀ ಭಾರತ ಸ್ವಾತಂತ್ರ್ಯಗೊಂಡು ಇಡೀ ಜಗತ್ತಿಗೆ ಬೆಳಕನ್ನ ನೀಡಬಲ್ಲಂತಹ ಒಂದು ಗುರುಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಸಾಮರ್ಥ್ಯವನ್ನ ಪಡೆಯಬೇಕಾದರೆ ಅನೇಕ ಮಹಾಪುರುಷರ, ಅನೇಕ ಸಂತರ ತ್ಯಾಗ ಸಂಕಲ್ಪ ಅಡಗಿದೆ. ಸ್ವಾಮಿ ರಂಗನಾಥಾಂಜಿ ಮಹಾರಾಜ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಅನೇಕ ಆಕ್ರಮಣಗಳಾದವು, ಅನೇಕ ಜನರು ಪರಕೀಯರು ಬಂದು ಭಾರತವನ್ನ ಸುಮಾರು 500-600 ವರ್ಷಗಳ ಕಾಲ ಆಳಿದರು. ಆದರೂ ಕೂಡ ಭಾರತ ತನ್ನ ಸಂಸ್ಕೃತಿಯನ್ನ, ತನ್ನ ಶಕ್ತಿಯನ್ನ ಕಳೆದುಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ಪ್ರತಿ 1,000 ವರ್ಷಕ್ಕೆ ಒಮ್ಮೆ ಪರಮಾತ್ಮ ಸಂಕಲ್ಪ ಮಾಡಿ ಅವತಾರ ತಾಳಿದ್ದಾನೆ ಭಾರತದಲ್ಲಿ. ಭಾರತ ಪುಣ್ಯಭೂಮಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಬ್ಬ ಮನುಷ್ಯ ಮುಕ್ತಿಯನ್ನೇನಾದರೂ ಹೊಂದಬೇಕಾದಂತಹ ಪಕ್ಷದಲ್ಲಿ ಅವನು ಭಾರತದಲ್ಲಿ ಹುಟ್ಟಿ ಬಂದಾಗ ಮಾತ್ರವೇ ಮುಕ್ತಿ ಸಾಧ್ಯ ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಭಾರತವನ್ನ, ಸ್ವಲ್ಪ ನಿಧಾನವಾಯಿತು ಚಪ್ಪಾಳೆ ಹೊಡೆದಿದ್ದು, ಆ ಪುಣ್ಯಭೂಮಿಯ ಸಲುವಾಗಿ ಎಷ್ಟು ಜನರ ಸಂಕಲ್ಪ, ಎಷ್ಟು ಜನರ ತ್ಯಾಗ ಇದೆ ಅನ್ನುವಂಥದ್ದನ್ನ ನಾವು ಭಾವಿಸಬೇಕು. 1 ವರ್ಷಕ್ಕೊಮ್ಮೆ ಅವತಾರ ಪುರುಷ ಬಂದು ಇಲ್ಲಿ ಜಗತ್ತನ್ನ ಬೆಳಗಿದ್ದಾನೆ, ಭಾರತೀಯರನ್ನೇ ಎಚ್ಚರಿಸಿದ್ದಾನೆ, ಸಂಸ್ಕೃತಿಯನ್ನ ಮೇಲೆತ್ತಿದ್ದಾನೆ. ಅಂಥ ಒಂದು ಪುಣ್ಯ ಭೂಮಿ ಈ ಭಾರತ. ಈ ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ, ನಮಗೊಂದು ಜವಾಬ್ದಾರಿ ಇದೆ ಅನ್ನುವಂತಹದ್ದನ್ನ ಭಾವಿಸುವಂತಹದ್ದು ಮೊದಲ ಕರ್ತವ್ಯ. ಸ್ವಾಮೀಜಿ ಹೇಳ್ತಾರೆ, ನಿಮಗೆ ಎಷ್ಟು ಜನರಲ್ಲಿ ನೀವು ಭಾರತೀಯರು ಅಂತ ಹೆಮ್ಮೆ ಇದೆ? ಎಷ್ಟು ಜನರಲ್ಲಿ ನಿಮಗೆ ಋಷಿ ರಕ್ತ ನಮ್ಮಲ್ಲಿ ಹರಿಯುತ್ತಿದೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಇದೆ, ಶ್ರದ್ಧೆ ಇದೆ? ನೀವು ನಿಜಕ್ಕೂ ಕೂಡ ಮಹಾತ್ಮರು, ಮಹಾಪುರುಷರು, ನಿಜಕ್ಕೂ ಕೂಡ ನಮ್ಮ ಜೀವನ ಅನ್ನುವಂತಹದ್ದು ಸಾರ್ಥಕವಾಗಬೇಕಾಗಿದೆ ಅಂತ ಹೇಳಿ ನೀವೇ ಅಂದಾದ್ರೂ ಭಾವಿಸಿದ್ದೀರಾ? ಕೇವಲ ಪಾಶ್ಚಿಮಾತ್ಯರ ಹಣಕ್ಕಾಗಿ ಅಥವಾ ಅವರ ಒಂದು ಬೆರಗುಗೊಳ್ಳುವಂತಹ ಸಂಸ್ಕೃತಿಗೆ ಬೆರಗುಗೊಂಡು ನೀವು ನಿಮ್ಮ ಒಂದು ಆ ಶಕ್ತಿಯನ್ನೇ, ಆತ್ಮವಿಶ್ವಾಸವನ್ನೇ ಕಳೆದುಕೊಂಡು ಗುಲಾಮರಂತೆ ಎಷ್ಟು ದಿವಸ ವರ್ತಿಸುತ್ತೀರಿ? ಯಾಕೆ ಅಂತ ಹೇಳಿದ್ರೆ, ಸ್ವಾಮೀಜಿ ಹೇಳ್ತಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಋಷಿ ರಕ್ತ ಹರಿಯುತ್ತಿದೆ, ಮಹಾಪುರುಷರ ರಕ್ತ ಹರಿಯುತ್ತಿದೆ. ಆದ್ದರಿಂದ ನೀವೆಂದೂ ಕೂಡ ನೀವು ಸಾಮಾನ್ಯರು ಎಂದು ಭಾವಿಸುವಂತಿಲ್ಲ, ಸಾಮಾನ್ಯರೆಂದು ಭಾವಿಸುವಂತಿಲ್ಲ. ಸ್ವಾಮೀಜಿ ಹೇಳ್ತಾರೆ, ಯಾರಿಗೆ ತಮ್ಮ ಪೂರ್ವಜರು ಏನೇನು ಮಹಾತ್ಮೆಯನ್ನ ಸಾಧಿಸಿದ್ದರು ಅನ್ನುವಂತಹ ಕಲ್ಪನೆ ಇಲ್ಲವೋ, ಪ್ರಜ್ಞೆ ಇಲ್ಲವೋ, ಅವರಿಗೆ ಮುಂದೆ ಭವಿಷ್ಯದಲ್ಲಿ ಅದ್ಭುತವಾದಂತಹ ಸಮಾಜವನ್ನ ನಿರ್ಮಾಣ ಮಾಡುವಂತಹ ಸಾಮರ್ಥ್ಯ ಬರುವುದಿಲ್ಲ. ಅದ್ಭುತವಾದಂತಹ ಮಾತುಗಳನ್ನ, ಭಾರತೀಯರಲ್ಲಿ ಆತ್ಮವಿಶ್ವಾಸವನ್ನ, ಆತ್ಮಶ್ರದ್ಧೆಯನ್ನ ಎಚ್ಚರಿಸುವಂತಹ ಕಾರ್ಯವನ್ನ ಸ್ವಾಮಿ ವಿವೇಕಾನಂದರು ಮಾಡಿದರು. ಈ ಸಂದೇಶ ಎಲ್ಲಿಂದ ಬಂತು? ಸ್ವಾಮೀಜಿ ಹೇಳ್ತಾರೆ, ನಾನು ಯಾವುದನ್ನು ಹೊಸದಾಗಿ ಮಾಡಲಿಲ್ಲ, ಬದಲಾಗಿ ಶ್ರೀಕೃಷ್ಣ ಅಂದು ಏನು ಅರ್ಜುನನಿಗೆ ಉಪದೇಶವನ್ನ ಕೊಟ್ಟಿದ್ನಲ್ಲ, ಅದೇ ಉಪದೇಶವನ್ನ ಮತ್ತೊಮ್ಮೆ ಭಾರತೀಯರಿಗೆ ಕೊಡುತ್ತಿದ್ದೇನೆ. ಭಾರತೀಯರು ಷಂಡತನದಿಂದ, ದೌರ್ಬಲ್ಯದಿಂದ, ತಾವು ದುರ್ಬಲರು ಅನ್ನುವಂತಹ ಒಂದು ಗುಲಾಮಗಿರಿಯ ಭಾವನೆಯಿಂದ ಅಳುತ್ತ ನರಳುತ್ತ ತಾವು ಯಾವುದಕ್ಕೂ ಪ್ರಯೋಜನಕ್ಕೆ ಬರುವವರಲ್ಲ ಅನ್ನುವಂತಹ ಒಂದು ಭಾವನೆಯಿಂದ ಅಳುತ್ತ ಕುಳಿತಿರುವಾಗ ಹೇಗೆ ಅರ್ಜುನ ಆ ಯುದ್ಧ ಭೂಮಿಯಲ್ಲಿ ಅನೇಕ ಜನ ಸೈನಿಕರನ್ನ ಕಂಡು ತತ್ತರಿಸಿ ಹೋಗಿ, ಓ ಕೃಷ್ಣ, ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಧನಸ್ಸನ್ನ ಕೆಳಗೆ ಹಾಕಿ ಕುಳಿತುಕೊಂಡಲ್ಲ, ಆಗ ಶ್ರೀಕೃಷ್ಣ ಎಂಥ ಒಂದು ಅದ್ಭುತವಾದಂತಹ ಸಂದೇಶವನ್ನ ಕೊಟ್ಟ. ಈ ಅದ್ಭುತವಾದಂತಹ ಸಂದೇಶ ಇಡೀ 700 ಶ್ಲೋಕಗಳಲ್ಲಿ ಭಗವದ್ಗೀತೆ ಅನ್ನುವಂತಹ ಅದ್ಭುತ ಗ್ರಂಥದಲ್ಲಿ ಅಡಕವಾಗಿದೆ.
ಈ 700 ಶ್ಲೋಕಗಳು ಎಷ್ಟು ಅಮೂಲ್ಯ ರತ್ನಗಳನ್ನ ಒಳಗೊಂಡಿದೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವಂತಹ ಭಗವದ್ಗೀತಾ. ಈ ಭಗವದ್ಗೀತೆಯನ್ನ ಪ್ರಚಾರಕ್ಕೆ ತಂದವರು ಯಾರು? ಶ್ರೀ ಶಂಕರಾಚಾರ್ಯರು. ಅದೊಂದು ಕೇವಲ ಮಹಾಭಾರತದ ಭೀಷ್ಮ ಪರ್ವದ ಕೆಲವು ಶ್ಲೋಕಗಳಾಗಿ ಉಳಿದಿತ್ತು. ಆದರೆ ಶಂಕರಾಚಾರ್ಯರು ಆ ಭಗವದ್ಗೀತೆಯನ್ನು ಹೊರತೆಗೆದು ಅದಕ್ಕೆ ಒಂದು ವಿಶೇಷವಾದಂತಹ ಸ್ಥಾನವನ್ನ ಕೊಟ್ಟು ಅದರಲ್ಲಿ ಅಡಗಿರುವಂತಹ ಒಂದು ಅದ್ಭುತ ರತ್ನವನ್ನ ಜನರಿಗೆ ತಿಳಿಸಿಕೊಡ್ಲಿಕ್ಕೋಸ್ಕರ ಅದರ ಮೇಲೆ ವ್ಯಾಖ್ಯಾನವನ್ನ ಮಾಡಿದರು. ಆಮೇಲೆ ಇಡೀ ಹಿಂದೂ ಧರ್ಮದ ಒಂದು ಸಂಸ್ಕೃತಿಯ ಪ್ರಕಾರ, ಹಿಂದೂ ಧರ್ಮದ ಆಲೋಚನೆಯ ಪ್ರಕಾರ ಈ ಭಗವದ್ಗೀತಾ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ ಅನ್ನುವಂತಹ 3 ಗ್ರಂಥಗಳನ್ನ ಪ್ರಸ್ಥಾನತ್ರಯ ಅಂತ ಕರೆಯಲಾಗಿದೆ. ಪ್ರಸ್ಥಾನ ಅಂತಂದ್ರೆ ಮೆಟ್ಟಲು ಅಂತ. ಈ ಮೆಟ್ಟಲು ಯಾವುದಕ್ಕೆ ಮೆಟ್ಟಲು? ಪರಿಪೂರ್ಣತೆಗೆ ಮೆಟ್ಟಲು, ಆತ್ಮ ಸಾಕ್ಷಾತ್ಕಾರಕ್ಕೆ ಮೆಟ್ಟಲು, ಮುಕ್ತಿಗೆ ಮೆಟ್ಟಲು, ಪರಿಪೂರ್ಣತೆಗೆ ಮೆಟ್ಟಲು. ಒಬ್ಬ ವ್ಯಕ್ತಿ ಜನ್ಮವನ್ನ ತಾಳಿ ಪರಿಪೂರ್ಣತೆಯನ್ನು ಮುಟ್ಟಬೇಕಾದರೆ, ಮುಕ್ತಿಯನ್ನ ಪಡೆಯಬೇಕಾದರೆ ತನ್ನ ಎಲ್ಲ ಬಂಧನಗಳನ್ನ ಕತ್ತರಿಸಿ ತಾನೊಬ್ಬ ಆತ್ಮವಸ್ತುವಾಗಿದ್ದೇನೆ, ಮಹಾನ್ ಚೈತನ್ಯನಾಗಿದ್ದೇನೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳಬೇಕಾದರೆ ಈ 3 ಗ್ರಂಥಗಳ ಅವಲೋಕನ, ಅಧ್ಯಯನ ಮತ್ತು ಚಿಂತನ ಬೇಕಾಗಿದೆ. ಈ 3 ಗ್ರಂಥಗಳನ್ನ ಮುಖ್ಯವಾಗಿ ಭಾರತೀಯ ಹಿಂದೂ ಶಾಸ್ತ್ರದಲ್ಲಿ ಇದನ್ನ ಅದ್ಭುತವಾದಂತಹ ಗ್ರಂಥ ಅಂತ ಹೇಳಿ ಪರಿಗಣಿಸಲಾಗ್ತದೆ. ಆದರೆ ಸ್ವಾಮೀಜಿ ಹೇಳ್ತಾರೆ, ಈ ಅದ್ಭುತವಾದಂತಹ ಗ್ರಂಥ ಏನೋ ಭಗವದ್ಗೀತೆ ಅನ್ನುವಂಥದ್ದು ಇತ್ತು. ಆದರೆ ನಾವು ಮಾಡಿದಂತಹ ಒಂದು ತಪ್ಪು ಏನು, ಭಾರತೀಯರು ಮಾಡಿದಂತಹ ತಪ್ಪು ಏನು ಅಂತ ಹೇಳಿದ್ರೆ, ಭಾರತೀಯರು ಯಾವಾಗಲೂ ಮಾಡುವಂತಹ ಒಂದು ತಪ್ಪಿದೆ. ಅದು ಏನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಮಹಾಪುರುಷ ಬರಲಿ, ಅವತಾರ ಪುರುಷ ಬರಲಿ ಈ ಭೂಮಿಗೆ, ಏನು ಮಾಡ್ತೇವೆ ನಾವು ಅಂತ ಹೇಳಿದ್ರೆ, ಅವನಿಗೆ ಒಂದು ಹಾರ ಹಾಕಿ ಅವನ ಪಾದ ಪೂಜೆಯನ್ನ ಮಾಡಿ ಕುಂಕುಮ ಅರಿಶಿಣಗಳನ್ನ ಹಾಕಿ ಕೊನೆಗೆ ಅವನನ್ನ ದೇವಸ್ಥಾನದಲ್ಲಿ ಇಟ್ಟು ಅವನ ಪೂಜೆಯನ್ನ ಮಾಡಿ ಪ್ರತಿ ವರ್ಷವೂ ಕೂಡ ಸಮಾರಾಧನೆ ಸಮಾರಂಭ ಮಾಡಿ ಊಟ ಮಾಡಿ ಬಿಡ್ತೇವೆ ವಿನಃ ನಾವು ಯಾವತ್ತಕ್ಕೂ ಕೂಡ ಆ ವ್ಯಕ್ತಿ ಯಾವ ಒಂದು ಸಂದೇಶವನ್ನ ಕೊಟ್ಟ, ಎಂಥ ಒಂದು ಜೀವನವನ್ನ ನಡೆಸಿದ, ಆ ಸಂದೇಶವನ್ನು ತೆಗೆದುಕೊಳ್ಳಲು ವಿಫಲರಾಗಿದ್ದೇವೆ. ಹಾಗೆಯೇ ಶ್ರೀಕೃಷ್ಣನ ಸಂದೇಶವನ್ನು ಕೂಡ ಮತ್ತು ಈ ಭಗವದ್ಗೀತೆಯನ್ನು ಕೂಡ, ಭಗವದ್ಗೀತೆಯನ್ನ ಒಂದು ಪಾರಾಯಣದ ಪುಸ್ತಕ ಅಂತ ಹೇಳಿ ನಾವು ಅದನ್ನ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿದ್ವಿ, ಆರತಿಯನ್ನ ಮಾಡಿದ್ವಿ, ನೈವೇದ್ಯವನ್ನ ಮಾಡಿದ್ವಿ. ಆದರೆ ಅದರಲ್ಲಿರುವಂತಹ ಸಂದೇಶಗಳನ್ನ ಓದಿ ಅದನ್ನ ಅಧ್ಯಯನ ಮಾಡಿ ನಮ್ಮ ಜೀವನಕ್ಕೆ ತಂದುಕೊಳ್ಳಿಲ್ಲ. ಈ ಜೀವನಕ್ಕೆ ತಂದುಕೊಳ್ಳದೆ ಇರುವುದರಿಂದಲೇ ಈ ಭಗವದ್ಗೀತೆ ನಮಗೆ ಶಕ್ತಿಯನ್ನ ಕೊಡಲಿಲ್ಲ. ಎಷ್ಟು ಅದ್ಭುತವಾದಂತಹ ಒಂದು ವಿಚಾರ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಭಗವದ್ಗೀತೆಯನ್ನು ಭಾರತೀಯರು ಏನಾದರೂ ಬಹಳ ಆಲೋಚನೆ ಇಟ್ಟು ಗಮನ ಇಟ್ಟು ಅದನ್ನ ಅಧ್ಯಯನ ಮಾಡಿ ತಮ್ಮ ಜೀವನದಲ್ಲಿ ಅದನ್ನ ಅನುಷ್ಠಾನಕ್ಕೆ ತಂದಿದ್ದರೆ ನಮಗೆ ಗುಲಾಮಗಿರಿ ಅನ್ನುವಂಥದ್ದು ಬರ್ತಾನೆ ಇರಲಿಲ್ಲ. ಪರಕೀಯರು ನಮ್ಮನ್ನ ಆಳ್ಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಎಂಥ ಒಂದು ಮಾತು, ಆಲೋಚನೆಯನ್ನು ಮಾಡಬೇಕು ನೀವು. ಭಗವದ್ಗೀತೆಯನ್ನ ನಾವೇನಾದ್ರೂ ಅಧ್ಯಯನ ಮಾಡಿ ಅದರಲ್ಲಿರುವಂತಹ ಸತ್ಯವನ್ನ ಅನುಷ್ಠಾನಕ್ಕೆ ತರಲು ಸಾಧ್ಯವಾಗಿದ್ದರೆ ನಮಗೆ ಗುಲಾಮಗಿರಿ ಅನ್ನುವಂಥದ್ದು ಬರ್ತಿರ್ಲಿಲ್ಲ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂದ್ರೆ ಶ್ರೀಕೃಷ್ಣನ ಸಂದೇಶ ಯಾವುದೋ ದ್ವಾಪರ ಯುಗದಲ್ಲಿ ಮಾತ್ರವೇ ಪ್ರಸ್ತುತ ಅಂತ ಹೇಳಿ ನಾವು ಭಾವಿಸಬಾರದು. ಆದರೆ ಈಗಲೂ ಕೂಡ ಈ ಗುಲಾಮಗಿರಿ ಅನ್ನುವಂಥದ್ದು ಹೋಗಿಲ್ಲ ಅನ್ನುವಂಥದ್ದನ್ನು ನಾವು ಯಾವಾಗಲೂ ಕೂಡ ಗಮನಿಸಬೇಕು. ಯಾಕೆ ಗುಲಾಮಗಿರಿ ಹೋಗಿಲ್ಲ ಅಂತಂದ್ರೆ, ನಮ್ಮೆಲ್ಲರಿಗೂ ಕೂಡ ಒಬ್ಬ ಸೂಪರ್ವೈಸರ್ ಬೇಕು ನಾವು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ. ಹಿಂದೆ ಅನೇಕ ರಾಷ್ಟ್ರಗಳು ನಮ್ಮ ಭಾರತಕ್ಕೆ ಬಂದು ನಮ್ಮನ್ನ ಆಳಿದರು. ಆದರೆ ಇಂದು ಎಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಆ ಪಾಶ್ಚಿಮಾತ್ಯ ದೇಶದವರೆಲ್ಲರೂ ಕೂಡ ಅವರವರ ದೇಶದಲ್ಲಿ ಕುಳಿತು ನಮ್ಮದ ಭಾರತೀಯರನ್ನ ಆಳ್ತಾ ಇದ್ದಾರೆ. ಕೇವಲ ಹಣಕ್ಕಾಗಿ, ಕೇವಲ ಸ್ಥಾನಮಾನಕ್ಕಾಗಿ ನಮ್ಮ ಭಾರತವನ್ನ ಮಾರಿಕೊಳ್ಳುವ, ನಮ್ಮ ವ್ಯಕ್ತಿತ್ವವನ್ನು ಮಾರಿಕೊಳ್ಳುವಂತಹ ಸ್ಥಿತಿಯಲ್ಲಿ ನಾವು ಇಂದು ಇದ್ದೇವೆ. ಆ ಗುಲಾಮಗಿರಿ ಅನ್ನುವಂಥದ್ದು ನಮ್ಮ ರಕ್ತದಿಂದ ಇನ್ನೂ ಹೋಗಿಲ್ಲ ಅನ್ನುವಂಥದ್ದನ್ನು ನಾವು ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಗಮನಿಸಬೇಕು. ಈ ಗೀತೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಎಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಗೀತೆ ಪ್ರಾರಂಭ ಆಗ್ತದೆ.
ಯುದ್ಧ ಭೂಮಿಯಲ್ಲಿ ಅರ್ಜುನ ಯುದ್ಧ ಮಾಡಬೇಕಾಗಿದೆ. ಅನೇಕ ವರ್ಷಗಳ ಕಾಲ ಆ ಒಂದು ದೌರ್ಜನ್ಯದಿಂದ, ದುರ್ಯೋಧನನ ಒಂದು ಕ್ರೌರ್ಯದಿಂದ ಎಲ್ಲ ಕಷ್ಟ ಸಂಕಟಗಳನ್ನ ಅನುಭವಿಸಿದ್ದಾರೆ ಪಾಂಡವರು. ಈಗ ಶ್ರೀಕೃಷ್ಣ ಸಾರಥಿಯಾಗಿದ್ದಾನೆ. ಸಂಧಾನಕ್ಕೆ ಅಂತ ಹೋದರೆ ಆಗಲಿಲ್ಲ, ಯುದ್ಧ ಮಾಡಲೇಬೇಕಾಯಿತು. ಯುದ್ಧಕ್ಕಾಗಿ ಅವನು ಕರೆದುಕೊಂಡು ಬಂದಿದ್ದಾನೆ. ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು. ಅರ್ಜುನನನ್ನ ಶ್ರೀಕೃಷ್ಣ ಕರೆದುಕೊಂಡು ಬಂದಿದ್ದಾನೆ. ಹೇಗೆ ಭಗವದ್ಗೀತೆ ಪ್ರಾರಂಭ ಆಗ್ತದೆ? ನಮ್ಮ ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲೂ ಕೂಡ ಇದೊಂದು ಪರಿಪಾಠವಿದೆ. ಏನು ಅಂತ ಹೇಳಿದ್ರೆ, ಮೊದಲು ಒಂದು ನಾಟಕೀಯವಾಗಿ ಪ್ರತಿಯೊಂದು ಪ್ರಾರಂಭ ಆಗ್ತದೆ. ನಾಟಕೀಯವಾಗಿ ಪ್ರಾರಂಭ ಆಗ್ತದೆ. ಹೇಗೆ ಪ್ರಾರಂಭ ಆಗ್ತದೆ? ಇಲ್ಲಿ ಒಂದು ಯುದ್ಧ ಭೂಮಿಯ ದೃಶ್ಯ, ಮೊದಲ ದೃಶ್ಯ. ಅಲ್ಲಿ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಮೊದಲು ಕೃಷ್ಣನಿಗೆ, ಓ ಕೃಷ್ಣ, ನಾನು ಯಾರೊಂದಿಗೆ ಯುದ್ಧ ಮಾಡಬೇಕಾಗಿದೆ ದಯವಿಟ್ಟು ತೋರಿಸು. ರಥವನ್ನ ಕರ್ಕೊಂಡು ಹೋಗಿ ನಮ್ಮ ಶತ್ರುಗಳು ಯಾರು, ಅವರ ಬಲ ಏನು, ಅವರ ಸಾಮರ್ಥ್ಯ ಏನು, ಅದನ್ನ ನಾನು ನೋಡಬೇಕಾಗಿದೆ. ಅವರ ಮುಂದೆ ಕರೆದುಕೊಂಡು ಹೋಗಿ ನನ್ನ ರಥವನ್ನ ನಿಲ್ಲಿಸು. ಶ್ರೀಕೃಷ್ಣ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ, ಅರ್ಜುನನ ಸಖನಾಗಿರಲಿಲ್ಲ, ಬದಲಾಗಿ ಪರಮಾತ್ಮ. ಅವನು ಏನ್ ಮಾಡ್ದ? ಇಲ್ಲಿ ಅತ್ಯಂತ ನಾಟಕೀಯವಾಗಿ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ನಲ್ಲ, ಆ ರಥವನ್ನ ತೆಗೆದುಕೊಂಡು ಹೋಗಿ ಭೀಷ್ಮ ದ್ರೋಣಾದಿ ಆಚಾರ್ಯರ ಮುಂದೆ ರಥವನ್ನ ನಿಲ್ಲಿಸುತ್ತಾನೆ. ಇಲ್ಲಿ ಒಂದು ಮುಖ್ಯವಾದಂತಹ ಅಂಶವನ್ನ ನಾವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಯಾರದೋ ಕೆಲವು ದುಶ್ಯಾಸನನ ಮುಂದೆಯೋ ದುರ್ಯೋಧನನ ಮುಂದೆಯೋ ಆ ರಥವನ್ನ ನಿಲ್ಲಿಸಿದ್ರೆ ಕೃಷ್ಣ, ಅರ್ಜುನನಿಗೆ ಸಂಶಯ ಅನ್ನುವಂಥದ್ದು ಬರ್ತಿರಲಿಲ್ಲ. ಯುದ್ಧ ಪ್ರಾರಂಭವಾಗಿಬಿಡ್ತಿತ್ತು. ಯಾಕೆ ಅಂತಂದ್ರೆ ದುರ್ಯೋಧನನ ಮೇಲೆ ಮತ್ತು ದುಶ್ಯಾಸನ ಮೇಲೆ ಅವನಿಗೆ ರೋಷ ಇತ್ತು. ಆದರೆ ಇಲ್ಲಿ ಅವನು ಯಾರ ಮುಂದೆ ನಿಲ್ಲಿಸ್ತಾನೆ ಅಂತಂದ್ರೆ, ತನಗೆ ಪೂಜ್ಯರಾದಂತಹ ಗುರುಗಳಾದಂತಹ ದ್ರೋಣನ ಮುಂದೆ, ಆಮೇಲೆ ಕೃಪಾಚಾರ್ಯರ ಮುಂದೆ, ಭೀಷ್ಮನ ಮುಂದೆ ನಿಲ್ಲಿಸಿದಾಗ ಅರ್ಜುನನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತದೆ. ಯಾಕೆ? ನನ್ನ ಪಿತಾಮಹ, ಗುರು, ಬಂಧು, ಇವರ ಮುಂದೆ, ಹಿರಿಯರ ಜೊತೆಗೆ ನಾನು ಯುದ್ಧ ಮಾಡಬೇಕಾಗಿದೆಯೇ, ಇವರನ್ನ ಕೊಲ್ಲಬೇಕಾಗಿದೆಯೇ ಅನ್ನುವಂತ ತಳಮಳ ಪ್ರಾರಂಭ ಆಗಿಬಿಡ್ತದೆ. ಇಲ್ಲಿ ಇನ್ನೊಂದು ಅಂಶವನ್ನ ಒಬ್ಬರು ಸ್ವಾಮಿಗಳು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಅರ್ಜುನನಿಗೆ ಯಾಕೆ ಭಗವದ್ಗೀತೆಯನ್ನ ಬೋಧಿಸಿದ ಶ್ರೀಕೃಷ್ಣ? ಪಂಚಪಾಂಡವರಲ್ಲಿ 5 ಜನ, ಧರ್ಮರಾಯ, ಭೀಮ, ನಕುಲ, ಸಹದೇವರೆಲ್ಲ ಇದ್ರಲ್ಲ, ಅವರಿಗೆ ಯಾಕೆ ಬೋಧಿಸಲಿಲ್ಲ? ಅರ್ಜುನನಿಗೆ ಯಾಕೆ ಬೋಧಿಸಿದ? ಅರ್ಜುನ ಪಾಂಡವರಲ್ಲಿ ಮಧ್ಯಮ ವ್ಯಕ್ತಿ. ಆ ಸ್ವಾಮಿಗಳು ಎಷ್ಟು ಚೆನ್ನಾಗಿ ವಿಮರ್ಶೆಯನ್ನು ಮಾಡ್ತಾರೆ ಈ ಭಗವದ್ಗೀತೆಯ ಬಗ್ಗೆ ಅಂತ ಹೇಳಿದ್ರೆ, ಧರ್ಮರಾಯನಿಗೆ ಗೀತಾ ಬೋಧನೆ ಬೇಕಾಗಿರ್ಲಿಲ್ಲ. ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಹೇಳಬೇಕಾಗಿರ್ಲಿಲ್ಲ. ಯಾಕೆ? ಧರ್ಮರಾಯ ಧರ್ಮದಲ್ಲಿ ಪ್ರತಿಷ್ಠಿತನಾದಂಥವನು, ಆಗಲೇ ಪ್ರತಿಷ್ಠಿತನಾದಂತಹ ವ್ಯಕ್ತಿ. ಅವನಿಗೆ ಸಂಶಯ, ಸಮಸ್ಯೆ ಅನ್ನುವಂಥದ್ದು ಇರಲಿಲ್ಲ. ಇನ್ನು ಭೀಮನಿಗೆ ಧರ್ಮದ ಬೋಧನೆ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮೊದಲೇ ಅವನು ರೋಷದಿಂದ, ತನ್ನ ಹೃದಯದಲ್ಲಿ ರೋಷ ತುಂಬಿಕೊಂಡಿದ್ದಾನೆ, ರಕ್ತ ಕುದಿಯುತ್ತಿದೆ, ಈ ಕೌರವರನ್ನ ನಾಶ ಮಾಡಬೇಕು ಅಂತೇಳಿ ಸಿಟ್ಟಿನಿಂದ ಸಂಕಲ್ಪ ಮಾಡಿದ್ದಾನೆ. ಅವನಿಗೆ ಯಾವ ಧರ್ಮ ಬೋಧನೆಯೂ ಕೂಡ ಹಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಕುಲ ಸಹದೇವರು ಅತ್ಯಂತ ಚಿಕ್ಕವರು, ಸಣ್ಣವರು. ಈ ಅರ್ಜುನ ಇದ್ದಾನಲ್ಲ, ಆ ಕಡೆ ಧರ್ಮವನ್ನೂ ಸರಿಯಾಗಿ ತಿಳಿದವನಲ್ಲ, ಅಥವಾ ಅದರಲ್ಲಿ ಪ್ರತಿಷ್ಠಾಪಿತನಾದವನೂ ಅಲ್ಲ. ಈ ಕಡೆ ಅವನಿಗೆ ಒಮ್ಮೆಗೆ ಯುದ್ಧ ಮಾಡಿ ನಾಶ ಮಾಡಬೇಕು ಅನ್ನುವಂಥ ಕ್ರೌರ್ಯವೂ ಕೂಡ ಇಲ್ಲ. ಈ ಎರಡರ ಮಧ್ಯೆ ಇರುವಂತಹ ಅರ್ಜುನನನ್ನ ಶ್ರೀಕೃಷ್ಣ ಒಂದು ಉಪಕರಣವಾಗಿ ಉಪಯೋಗಿಸಿಕೊಂಡು ಇಡೀ ಜಗತ್ತಿಗೆ ಭಗವದ್ಗೀತೆಯನ್ನ ಬೋಧಿಸಿದ್ದಾನೆ. ನಿಜಕ್ಕೂ ಕೂಡ ಧರ್ಮ ಯಾರಿಗೆ ಬೇಕು, ಅಧ್ಯಾತ್ಮ ಯಾರಿಗೆ ಬೇಕು, ಒಳ್ಳೇದು ಯಾರಿಗೆ ಬೇಕು ಈ ಜಗತ್ತಿನಲ್ಲಿ ಅಂತಂದ್ರೆ ಅರ್ಜುನನಂತಹ ವ್ಯಕ್ತಿಗಳಿಗೆ. ಅರ್ಜುನಂತ ವ್ಯಕ್ತಿಗಳಿಗೆ ಯಾಕೆ ಬೇಕು? ಅವರಿಗೆ ನಮಗೆ ಸಂಶಯ ಅನ್ನುವಂತಹದ್ದು ಇರುವಂತಹದ್ದು. ಈ ಜಗತ್ತಿನಲ್ಲಿ ಕೆಲವರು ಮಹಾತ್ಮರಿದ್ದಾರೆ, ಅವರಿಗೆ ಸಂಶಯವೇ ಇಲ್ಲ. ಈ ಜಗತ್ತಿಗೆ ಬರುತ್ತಾರೆ, ಸಾಧನೆಯನ್ನ ಮಾಡುತ್ತಾರೆ, ಅವರು ಯಾವ ಗುರಿಯನ್ನ ತಲುಪಬೇಕು ಅಂತ ಹೇಳಿ ಅವರಿಗೆ ಮೊದಲೇ ಗೊತ್ತಿರುತ್ತದೆ. ಆ ಗುರಿಯನ್ನ ಸಾಧಿಸಲಿಕ್ಕಾಗಿ ಸಾಧನೆಯನ್ನ ಮಾಡ್ತಾರೆ, ಮುಕ್ತರಾಗುತ್ತಾರೆ. ಇನ್ನು ಕೆಲವು ಪ್ರಾಪಂಚಿಕರಿರ್ತಾರೆ, ಅಪ್ಪಿತಪ್ಪಿಯೂ ಕೂಡ ಅವರು ದೇವರನ್ನ ಸ್ಮರಣೆ ಮಾಡುವುದಿಲ್ಲ ಮತ್ತು ಸಜ್ಜನರಾಗಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಧರ್ಮದ ಕಡೆ ಮನಸ್ಸನ್ನ ಅವರೆಂದೂ ಕೂಡ ಹರಿಸುವುದಿಲ್ಲ.
ಅವ್ರು ಯಾವಾಗಲೂ ಕೂಡ ಕಟ್ಟಾ ಪ್ರಾಪಂಚಿಕರು. ಇವರಿಗೂ ಕೂಡ ಧರ್ಮ ಬೋಧನೆ ಬೇಕಾಗಿಲ್ಲ. ಆದರೆ ನಿಮ್ಮಂತಹ ಮಧ್ಯದಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾಕೆ ಅಂತ ಹೇಳಿದ್ರೆ, ಪ್ರತಿ ಕ್ಷಣವೂ ಪ್ರತಿ ದಿನವೂ ಕೂಡ ಈ ಜಗತ್ತು ಅನ್ನುವಂಥದ್ದು ಒಂದು ಯುದ್ಧ ಭೂಮಿ, ಈ ಜೀವನ ಅನ್ನುವಂಥದ್ದು ಒಂದು ಯುದ್ಧ ಭೂಮಿ. ಯಾವಾಗಲೂ ಕೂಡ ಸಂಶಯ, ಸಮಸ್ಯೆ ಅನ್ನುವಂಥದ್ದು ನಮಗೆ ಕಾಡ್ತಾ ಇರುತ್ತದೆ. ಹೀಗೆ ಕಾಡ್ತಾ ಇರಬೇಕಾದ್ರೆ ನಮಗೆ ದಾರಿ ಯಾವುದು, ನಮಗೆ ದಾರಿಯನ್ನು ತೋರಿಸ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತ ಕೇಳಿದಾಗ ಇಲ್ಲಿ ಶ್ರೀಕೃಷ್ಣನ ಉಪದೇಶ ನಮಗೆ ಬೆಳಕನ್ನ ನೀಡುತ್ತದೆ. ಉಪನಿಷತ್ತಾಗಬಹುದು ಅಥವಾ ಬ್ರಹ್ಮಸೂತ್ರವಾಗಬಹುದು, ಕಾಡಿನಲ್ಲಿ ಋಷಿಗಳ ಆಶ್ರಮದಲ್ಲಿ ಬೋಧಿಸಿದಂತಹ ಗ್ರಂಥಗಳು, ಬೋಧಿಸಿದಂತಹ ವಿಚಾರಗಳು. ಆದರೆ ಭಗವದ್ಗೀತೆ ಮಾತ್ರ ಯುದ್ಧ ಭೂಮಿಯಲ್ಲಿ ಬೋಧಿಸಿದಂತಹ ವಿಚಾರಗಳು. ಅದರಿಂದ ಅಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದು ಎಲ್ಲರಿಗೂ ಕೂಡ ಸಂಸಾರದಲ್ಲಿ ಇರುವಂತಹ ಈ ಜಂಜಾಟದಲ್ಲಿ ಹೋರಾಡ್ತಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅನ್ವಯಿಸ್ತಕ್ಕಂತಹ ಒಂದು ವಿಚಾರ ಭಗವದ್ಗೀತೆ. ಒಂದು ವ್ಯಕ್ತಿಯ ವಿಕಾಸವನ್ನ ತೆಗೆದುಕೊಳ್ಳಿ, ನೀವು ಒಬ್ಬ ವ್ಯಕ್ತಿಯ ಉದ್ಧಾರವನ್ನ ತೆಗೆದುಕೊಳ್ಳಿ, ಒಬ್ಬ ವ್ಯಕ್ತಿಯ ಪರಿಪೂರ್ಣತೆಯನ್ನ ಮುಟ್ಟುವಂತಹ ಸಾಧನೆಯನ್ನ ತೆಗೆದುಕೊಳ್ಳಿ, ಈ ಭಗವದ್ಗೀತೆ ಸಹಾಯ ಮಾಡ್ತದೆ. ಹಾಗೆ ಒಂದು ಸಮಾಜವನ್ನ ನಿರ್ಮಾಣ ಮಾಡುವಂತಹ ಒಂದು ಕ್ಷೇತ್ರವನ್ನ ತೆಗೆದುಕೊಳ್ಳಿ, ಒಂದು ದೇಶವನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನು ತೆಗೆದುಕೊಳ್ಳಿ, ಅಲ್ಲೂ ಕೂಡ ಭಗವದ್ಗೀತೆ ಅನ್ನುವಂತಹದ್ದು ಸಹಾಯ ಮಾಡ್ತದೆ. ಅಂತಹ ವಿಶಾಲವಾದಂತಹ ವಿಚಾರ ಇರುವಂತಹ ಈ ಭಗವದ್ಗೀತೆಯನ್ನ ನಾವು ಮರ್ತದ್ದೇ ನಮ್ಮ ಅವನತಿಗೆ ಕಾರಣ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮಹಾತ್ಮ ಗಾಂಧಿ ಒಂದು ಬಹಳ ಮುಖ್ಯವಾದಂತಹ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ತಾಯಿಯನ್ನು ಕಳೆದುಕೊಂಡಿದ್ದೆ. ಆ ತಾಯಿಯ ಸ್ಥಾನವನ್ನು ತುಂಬಿದಂತಹದ್ದು ಈ ಭಗವದ್ಗೀತೆ. ಹೇಗೆ ಒಬ್ಬಳು ತಾಯಿ ಒಬ್ಬ ಮಗುವನ್ನ ಕೈ ಹಿಡಿದು ನಡೆಸುತ್ತಾಳೆಯೋ, ಹಾಗೆಯೇ ಭಗವದ್ಗೀತೆ ನನ್ನ ಜೀವನವನ್ನು ನಡೆಸಿದೆ. ಆದ್ರಿಂದ ಇದು ನನ್ನ ತಾಯಿ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಮಹಾಪುರುಷರ ಜೀವನದಲ್ಲಿ ಪರಿವರ್ತನೆಯನ್ನ ತಂದಂತಹ ಈ ಭಗವದ್ಗೀತಾ ಗ್ರಂಥ, ಭಗವದ್ಗೀತಾ ಗೀತಾ ಮಾತೆ ಅಂತಲೇ ಕರೀತಾರೆ. ನಾವು ಇದನ್ನ ಅನುಷ್ಠಾನ ಮಾಡಲು ಸಾಧ್ಯವಾದರೆ, ನಾವು ಇದನ್ನ ಅರಗಿಸಿಕೊಳ್ಳಲು ಸಾಧ್ಯವಾದರೆ, ಇದನ್ನ ಪಾರಾಯಣ ಮಾಡಿ ಈ ಚಿಂತನೆಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ತರಲು ಸಾಧ್ಯವಾದರೆ, ನಮಗೂ ಕೂಡ ಒಬ್ಬ ಮಹಾತ್ಮ ಗಾಂಧಿಯ, ಒಬ್ಬ ಸ್ವಾಮಿ ವಿವೇಕಾನಂದರ ಅಥವಾ ಒಬ್ಬ ತಿಲಕರ ಒಂದು ಶಕ್ತಿ, ಸಾಮರ್ಥ್ಯ ಮತ್ತು ಸ್ಫೂರ್ತಿ ಬರುವುದಕ್ಕೆ ಸಂಶಯ ಇಲ್ಲ. ಇದನ್ನ ನಾವು ಯಾವಾಗಲೂ ವಿಶ್ವಾಸವನ್ನ ಇಡಬೇಕು. ಅಂಥ ಒಂದು ಗೀತೆಯ ಸಂದೇಶ ಪ್ರಾರಂಭ ಆಗಬೇಕಾದ್ರೆ ಈ ಯುದ್ಧ ಭೂಮಿಯಲ್ಲಿ ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಈ ದ್ರೋಣಾದಿಗಳನ್ನೆಲ್ಲರನ್ನೂ ಕಂಡು, ಓ ಕೃಷ್ಣ, ನಾನು ಸನ್ಯಾಸವನ್ನ ತೆಗೆದುಕೊಳ್ಳುತ್ತೇನೆ, ನನಗೆ ಹಿಂಸೆ ಸಾಧ್ಯ ಇಲ್ಲ, ಕ್ರೌರ್ಯ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇವರೆಲ್ಲರೂ ಕೂಡ ಪಾಠ ಹೇಳಿದಂಥವರು, ನನಗೆ ಹಿರಿಯರು, ನನಗೆ ಪೂಜ್ಯರು, ನನ್ನ ಗುರುಗಳು. ಆದ್ರಿಂದ ನಾನು ಕ್ರೌರ್ಯವನ್ನ ಆಶ್ರಯಿಸಲಾರೆ, ನಾನು ಸನ್ಯಾಸವನ್ನ ತೆಗೆದುಕೊಳ್ಳುತ್ತೇನೆ, ಆಶ್ರಮವನ್ನ ಸೇರ್ತೇನೆ, ಮಠವನ್ನ ಸೇರ್ತೇನೆ, ಕಾಡಿನಲ್ಲಿ ಹೋಗಿ ತಪಸ್ಯವನ್ನ ಮಾಡ್ತೇನೆ. ಅವರೇನಾದ್ರೂ ಒಂದು ಪಕ್ಷ ನನ್ನನ್ನು ಕೊಂದರೂ ಪರವಾಗಿಲ್ಲ, ನಾನು ಪ್ರತಿಯಾಗಿ ಅವರಿಗೆ ಹಿಂಸೆಯನ್ನ ಮಾಡುವುದಿಲ್ಲ. ಈ ಒಂದು ಮಾತನ್ನು ಹೇಳಿದಾಗ ಎಲ್ಲರಿಗೂ ಸಂತೋಷ ಆಗಬೇಕು ತಾನೆ. ಕೃಷ್ಣ ಭಗವಂತ, ಸಾಕ್ಷಾತ್ ಪರಮಾತ್ಮ, ಅವನಿಗಂತೂ ಅತ್ಯಂತ ಸಂತೋಷ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಅಹಿಂಸೆ ಅನ್ನುವಂಥದ್ದು ಕೆಟ್ಟದು. ಇಡೀ ಜಗತ್ತೇ ತನ್ನ ಸಂತಾನ ಅನ್ನುವ ರೀತಿಯಲ್ಲಿ ಜಗತ್ತನ್ನು ಕಾಪಾಡುತ್ತಿರುವಂತಹ ಶ್ರೀಕೃಷ್ಣನ ಮುಂದೆ ನಾನು ಹಿಂಸೆ ಮಾಡುವುದಿಲ್ಲ ಅಂತ ಅರ್ಜುನ ಹೇಳಿದಾಗ ಶ್ಲಾಘಿಸಬೇಕಾಗಿತ್ತು, ಅವನ ಒಂದು ಆಲೋಚನೆಯನ್ನು ಮೆಚ್ಚಬೇಕಾಗಿತ್ತು, ಅವನ ಭಾವನೆಯನ್ನ ಅವನು ಪುಷ್ಟಿಗೊಳಿಸಬೇಕಾಗಿತ್ತು. ಹೌದು ಅರ್ಜುನ, ನಿನಗೆ ಈಗಲಾದರೂ ಬುದ್ಧಿ ಬಂತಲ್ಲ, ಲಕ್ಷಾಂತರ ಜನ ಸಾಯುವುದಕ್ಕಿಂತ ನೀನು ಸನ್ಯಾಸ ತೆಗೆದುಕೊಂಡು ಬಿಟ್ರೆ ಈ ಯುದ್ಧವೇ ಆಗುವುದಿಲ್ಲ, ಈ ಕ್ರೌರ್ಯ ನಡೆಯುವುದೇ ಇಲ್ಲ ಅಂತ ಹೇಳ್ಬಿಡ್ಬೋದಾಗಿತ್ತಲ್ಲ. ಆದರೆ ಕೃಷ್ಣ ಏನ್ ಹೇಳ್ತಾನೆ, ಓ ಅರ್ಜುನ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಓ ಅರ್ಜುನ, ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಿನಗೆ ಈ ಷಂಡತನ ಎಲ್ಲಿಂದ ಬಂತು?
ನಾನೇನೋ ನೀನೊಬ್ಬ ಆರ್ಯ ಅಂತ ಭಾವಿಸಿದ್ದೆ, ನೀನು ಶೌರ್ಯ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಭಾವಿಸಿದ್ದೆ. ಆದರೆ ಈ ವಿಷಮ ಪರಿಸ್ಥಿತಿಯಲ್ಲಿ, ಯುದ್ಧ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಈ ಷಂಡತನ ಯಾಕೆ ಬಂತು ನಿನಗೆ? ಸನ್ಯಾಸವನ್ನ ತೆಗೆದುಕೊಳ್ಳುತ್ತೇನೆ ಅಂತ ಹೇಳ್ತಿದ್ಯಲ್ಲ, ಅಹಿಂಸೆಗೆ ನಾನು ಶರಣು ಹೋಗುತ್ತಿದ್ದೇನೆ ಅಂತ ಹೇಳಿ ಭಾವಿಸ್ತಿದ್ಯಲ್ಲ, ಈ ಷಂಡತನ ಎಲ್ಲಿಂದ ಬಂತು? ಈ ಮಾತನ್ನ, ಈ 2 ಶ್ಲೋಕಗಳನ್ನ ಸ್ವಾಮೀಜಿ ಹೇಳ್ತಾರೆ. ಇಡೀ ಭಗವದ್ಗೀತೆ ಅಳಿಸಿ ಹೋದರೂ ಪರವಾಗಿಲ್ಲ, ಈ 2 ಶ್ಲೋಕಗಳು ನಿಂತರೆ ಇಡೀ ಜಗತ್ತು ಉದ್ಧಾರವಾಗುತ್ತದೆ ಅಂತ ಹೇಳಿ. ಅಂದ್ರೆ ಈ 2 ಶ್ಲೋಕದಲ್ಲಿ ಅಂಥದ್ದೇನಿದೆ, ಮಹತ್ವದ್ದೇನಿದೆ? ನಾವೆಲ್ಲರೂ ಕೂಡ ಅರ್ಜುನನ ವಂಶದವರು, ಅರ್ಜುನನ ಜಾತಿಯವರು. ಏನು ಅಂತ ಹೇಳಿದ್ರೆ, ಯಾವಾಗ ಕಷ್ಟ ಬರ್ತದಲ್ಲ ಆಗ ಅಹಿಂಸೆಯನ್ನ ಆಶ್ರಯಿಸುವಂತವರು. ಯಾವಾಗ ನಮಗೆ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬರ್ತದಲ್ಲ ಆಗ ನಾವು ಅಹಿಂಸಾವಾದಿಗಳು. ನಮ್ಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಹೇಳ್ತಾ ಇದ್ರು ಒಂದು ಬಹಳ ಒಳ್ಳೆಯ ಮಾತು. ಏನು ಅಂತ ಹೇಳಿದ್ರೆ, ಅಹಿಂಸೆ ಅಂತಂದ್ರೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟರು ಪುರುಷೋತ್ತಮಾಂಜಿ ಅವರು. ಏನು ಅಂತ ಹೇಳಿದ್ರೆ, ಅಹಿಂಸೆ ಅಂತಂದ್ರೆ ಏನು ಅಂದ್ರೆ, ಮೊದಲು ತನಗೆ ಹಿಂಸೆ ಮಾಡಿಕೊಳ್ಳದೆ ಇರುವುದೇ ಅಹಿಂಸೆ ಅಂತ ಹೇಳಿ. ತನಗೆ ಹಿಂಸೆ ಮಾಡಿಕೊಳ್ಳದೆ ಇರುವುದೇ ಅಹಿಂಸೆ ಅಂತಂದ್ರೆ ಯಾವ ಒಂದು ಅರ್ಥದಲ್ಲಿ ಅಂತಂದ್ರೆ, ಎಷ್ಟು ಶಕ್ತಿ ನನಗೆ ಬೆಳೆಯಬೇಕು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದ ಹೇಳಿದಂತಹ ಮುಖ್ಯವಾದಂತಹ ಅಂಶ ಇದು. ಈ 2 ಶ್ಲೋಕಗಳ ಕುರಿತಾಗಿ ಹೇಳಿದಂತ ಅಂಶ, ಎಷ್ಟು ಶಕ್ತಿ ನನಗೆ ಬೆಳೆಯಬೇಕು ಅಂತ ಹೇಳಿದರೆ ಯಾರೂ ಕೂಡ ನಮಗೆ ಹಿಂಸೆಯನ್ನ ಮಾಡಲಿಕ್ಕೆ ಸಾಧ್ಯವಾಗಬಾರದು. ಅಷ್ಟು ಶಕ್ತಿಶಾಲಿಯಾಗಿ ನಾನು ಬೆಳೆದಾಗ ಮಾತ್ರವೇ ನನಗೆ ಅಹಿಂಸೆ ಸಾಧ್ಯ. ಎಂಥ ಮುಖ್ಯವಾದಂತಹ ಆಲೋಚನೆ, ಇದನ್ನು ಆಲೋಚನೆ ಮಾಡಿ. ಸ್ವಾಮೀಜಿ ಹೇಳ್ತಾರೆ, ಒಬ್ಬ ಏನಾದರೂ ನಿನಗೆ ಒಂದು ಏಟನ್ನ ಕೊಟ್ಟರೆ, ನೀನು ತಿರುಗಿಸಿ ಒಂದು ಏಟನ್ನ ಕೊಡುವಂತಾದಾಗ ಆಗ ನಿನಗೆ ಅಹಿಂಸೆಯನ್ನ ಪಾಲನೆ ಮಾಡುವಂತಹ ಒಂದು ಸಾಮರ್ಥ್ಯ ಬರ್ತದೆ ಅಂತ ಹೇಳ್ತಾರೆ. ಇದೆಲ್ಲ ಕೆಲವು ಕ್ರಾಂತಿಕಾರಿ ಭಾವನೆಗಳು. ಸ್ವಾಮೀಜಿ ಹೇಳಿದಂತ ನಮ್ಮ ಭಾರತದ ದುರ್ಬಲ ಜನಾಂಗವನ್ನ ಕಂಡು ಮರುಗಿ ಗುಡುಗಿದಂತಹ ವಾಕ್ಯಗಳು, ಸ್ವಾಮೀಜಿ ಗುಡುಗಿದಂತಹ ಮಾತುಗಳು. ಸ್ವಾಮೀಜಿ ಹೇಳ್ತಾರೆ, ನಿನಗೆ ಯಾವಾಗ ಅಹಿಂಸೆಯನ್ನ ಪಾಲನೆ ಮಾಡುವಂತಹ ಸಾಮರ್ಥ್ಯ ಬರ್ತದೆ ಅಂತ ಹೇಳಿದ್ರೆ, ಯಾರಾದ್ರೂ ನಿನಗೆ ಒಂದು ಏಟನ್ನ ಕೊಟ್ಟರೆ, ನೀನು ತಿರುಗಿಸಿ ಅವನಿಗೆ ಏಟ ಕೊಟ್ಟರೆ ಅವನು ಸತ್ತೇ ಹೋಗಬಹುದು. ಅವನಿಗೆ ನಿನ್ನ ಏಟಿನ ಶಕ್ತಿಯನ್ನ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಆಗ ನೀನು ಹೊಡೆಯದೇ ಇದ್ದರೆ, ಆಗ ನೀನು ಹಿಂಸೆ ಮಾಡಲು ಹೋಗದಿದ್ದರೆ ನೀನು ನಿಜಕ್ಕೂ ಕೂಡ ಅಹಿಂಸಾವಾದಿ ಅಂತ ಹೇಳಿ. ಎಲ್ಲರೂ ಕೂಡ ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾ ಇರಬೇಕಾದ್ರೆ ನಾವು ಸಜ್ಜನರು, ಸಾತ್ವಿಕರು, ನಾವು ಹಿಂಸೆ ಮಾಡುವುದಿಲ್ಲ ಅಂತ ಹೇಳಿ ವ್ರತವನ್ನ ತಾಳಿದ್ದೇವೆ ಅಂತ ಹೇಳಿ ನಾವು ಭಾವಿಸಿದರೆ ಅದು ದೌರ್ಬಲ್ಯವೇ ವಿನಃ ಅಹಿಂಸೆಯಲ್ಲ. ಈ ಶ್ರೀಕೃಷ್ಣ ಕೂಡ ಇಲ್ಲಿ ಸಂದೇಶವನ್ನು ಏನು ಕೊಡ್ತಾ ಇದ್ದಾನೆ? ಓ ಅರ್ಜುನ, ಈ ಷಂಡತನ, ಈ ವಿಷಮ ಪರಿಸ್ಥಿತಿಯಲ್ಲಿ ಎಲ್ಲಿಂದ ಬಂತು ನಿನಗೆ? ಎದ್ದೇಳು, ಯುದ್ಧ ಮಾಡು. ಎದ್ದೇಳು, ಯುದ್ಧ ಮಾಡು. ಪ್ರತಿ ಒಂದು ಕ್ಷಣದಲ್ಲೂ ಸ್ವಾಮೀಜಿ ಹೇಳ್ತಾರೆ, ನಾವು ಈ ಜಗತ್ತಿನಲ್ಲಿ, ಈ ಜೀವನದಲ್ಲಿ ನಾವೇನಾದ್ರೂ ಗೆಲ್ಲಬೇಕಿದ್ರೆ, ಉದ್ಧಾರವಾಗಬೇಕಿದ್ರೆ ನಾವು ಹೋರಾಡುವುದು ಒಂದೇ ದಾರಿ. ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಹೋರಾಡುವುದೇ ದಾರಿ. ಯಾವಾಗ ನಾವು ಹೋರಾಟದಿಂದ ಹಿಂಜರಿಯುತ್ತೇವೆಯೋ, ದೌರ್ಬಲ್ಯಕ್ಕೆ ಮಣಿಯುತ್ತೇವೆಯೋ, ಆವಾಗ ಮನುಷ್ಯನ ಅವನತಿ ಪ್ರಾರಂಭ ಆಗ್ತದೆ. ಅದು ಸಮಾಜದ ಅವನತಿಯಾಗಬಹುದು, ದೇಶದ ಅವನತಿಯಾಗಬಹುದು, ಜಗತ್ತಿನ ಅವನತಿಯಾಗಬಹುದು. ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಹೋರಾಟವನ್ನ ನಿಲ್ಲಿಸಿದಾಗ, ನಾವು ಒಂದು ಏಟಿಗೆ ಇನ್ನೊಂದು ಏಟು ಪ್ರತಿಯಾಗಿ ಏಟು ಕೊಡಲು ಮನುಷ್ಯ ನಿರಾಕರಿಸಿದಾಗ ಮನುಷ್ಯನ ಅವನತಿ ಪ್ರಾರಂಭ ಆಗ್ತದೆ. ಎಂಥ ಅದ್ಭುತವಾದಂತಹ ಮಾತುಗಳನ್ನ ಸ್ವಾಮೀಜಿ ಹೇಳಿದ್ರು. ಈ ಜಗತ್ತೊಂದು ವ್ಯಾಯಾಮ ಶಾಲೆ. ಇಲ್ಲಿ ನೀನು ಬಂದಿರುವಂತಹದ್ದು ನಿನ್ನ ರಟ್ಟೆಗಳನ್ನ ಗಟ್ಟಿ ಮಾಡಿಕೊಳ್ಳಿಕ್ಕೆ ವಿನಃ ದೌರ್ಬಲ್ಯದಿಂದ, ಭಯದಿಂದ ಈ ಜಗತ್ತಿನಿಂದ ಓಡಿ ಹೋಗ್ಲಿಕ್ಕಾಗಿ ಅಲ್ಲ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಎಷ್ಟು ಒಂದು ಶಕ್ತಿಶಾಲಿಯಾದಂತಹ ಚಿಂತನೆಗಳನ್ನ ಭಾರತವನ್ನು ಎಬ್ಬಿಸಬೇಕಾದರೆ ಕೊಟ್ಟಿದ್ದಾರೆ. ಓ ಭಾರತೀಯರೇ, ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನಿಮ್ಮ ಋಷಿಗಳ ಸಂದೇಶಗಳನ್ನ, ಆ ಶ್ರೀಕೃಷ್ಣನ ಸಂದೇಶಗಳನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಆ ಭಗವದ್ಗೀತೆಯ ಪುಟದಲ್ಲೂ ಕೂಡ, ನಮ್ಮ ಶಾಸ್ತ್ರದ ಪುಟದಲ್ಲಿಯೂ ಕೂಡ ನಮ್ಮ ಋಷಿಗಳು ಬೋಧಿಸಿದ್ದು ಶಕ್ತಿಯೇ ವಿನಃ ದೌರ್ಬಲ್ಯ ಅಲ್ಲ. ನಿನಗೆ ಅಳಲಿಕ್ಕೆ ಅಧಿಕಾರವಿಲ್ಲ, ಆಳಲಿಕ್ಕೆ ಮಾತ್ರ ಅಧಿಕಾರ ಇದೆ. ಸ್ವಾಮೀಜಿ ಹೇಳ್ತಾರೆ,
ಎಲ್ಲೆಲ್ಲಿ ಪ್ರಗತಿ ಸಾಧ್ಯವಾಗಿದೆಯೋ, ಮಾನವ ಸಮಾಜದಲ್ಲಿ, ಮಾನವ ಇತಿಹಾಸದಲ್ಲಿ ಎಲ್ಲೆಲ್ಲಿ ಪ್ರಗತಿ ಸಾಧ್ಯವಾಗಿದೆಯೋ ಅಲ್ಲೆಲ್ಲವೂ ಕೂಡ ಮನುಷ್ಯ ಪ್ರಕೃತಿಯೊಂದಿಗೆ ಹೋರಾಡುತ್ತಾ ಅದನ್ನ ಗೆಲ್ಲುತ್ತಾ ಬಂದು ಮನುಷ್ಯ ಪ್ರಕೃತಿಯನ್ನ ತನ್ನ ವಶದಲ್ಲಿ ಇಟ್ಕೊಂಡು ಗೆಲ್ತಾ ಬಂದಿದ್ದಾನಲ್ಲ, ಅಲ್ಲಿ ಮಾತ್ರವೇ ಪ್ರಗತಿ ಸಾಧ್ಯವಾಗಿದೆ. ಅಲ್ಲಿ ಮಾತ್ರವೇ ಮನುಷ್ಯ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾನೆ. ಪ್ರಕೃತಿಯೊಂದಿಗೆ ಮನುಷ್ಯ ಹೋರಾಡ್ತಾ ಇದ್ದಾನೆ. ಪ್ರಕೃತಿಯ ಅಧೀನ ಮನುಷ್ಯ ಅಲ್ಲ, ಬದಲಾಗಿ ಮನುಷ್ಯನ ಅಧೀನ ಪ್ರಕೃತಿ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಹೇಳಿದಂತವರು ಸ್ವಾಮಿ ವಿವೇಕಾನಂದರು. ಪ್ರಕೃತಿಗೆ ಅಧೀನರು ನಾವು ಎಲ್ಲೂ ಅಲ್ಲ, ಎಂದಿಗೂ ಅಲ್ಲ. ಸ್ವಾಮೀಜಿ ಎಂಥ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ವಿವೇಕಾನಂದ ಹೇಳಿದಂತಹ ಮಾತು ಎಂಥ ಅದ್ಭುತವಾದಂತಹ ಮಾತು ಅಂತ ಹೇಳಿದ್ರೆ, ಇಡೀ ಜಗತ್ತು, ಇಡೀ ಪ್ರಕೃತಿ, ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿರುವುದು ಮನುಷ್ಯನ ಉದ್ಧಾರಕ್ಕಾಗಿಯೇ ವಿನಃ ಆ ಇಡೀ ಬ್ರಹ್ಮಾಂಡಕ್ಕಾಗಿ ಮನುಷ್ಯ ಸೃಷ್ಟಿಯಾಗಿರುವುದಲ್ಲ. ಯಾವ ಮಾತು, ಎಂಥ ಮಾತು, ಆಲೋಚನೆ ಮಾಡಿ ನೋಡಬೇಕು. ಇದೆಲ್ಲವನ್ನೂ ಕೂಡ ಧ್ಯಾನಿಸ್ತಾ ಸ್ವಾಮಿ ವಿವೇಕಾನಂದರ ಚಿಂತನೆ ನಮ್ಮ ಒಳಗೆ ಹೇಗೆ ಆವಿರ್ಭಾವ ಆಗ್ತದೆ. ಪ್ರಕೃತಿಯನ್ನ ಗೆಲ್ಲಲಿಕ್ಕಾಗಿಯೇ ಮನುಷ್ಯ ಹುಟ್ಟಿದ್ದಾನೆ. ಬ್ರಹ್ಮಾಂಡ ಸೃಷ್ಟಿಯಾಗಿರುವುದೇ ಮನುಷ್ಯನ ಉದ್ಧಾರಕ್ಕಾಗಿ, ಮನುಷ್ಯನ ವಿಕಾಸಕ್ಕಾಗಿ, ಮನುಷ್ಯ ಪರಿಪೂರ್ಣತೆಯನ್ನು ಸಾಧಿಸಲಿ ಅನ್ನುವಂತಹ ಕಾರಣಕ್ಕಾಗಿ. ಆದ್ರಿಂದ ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಬ್ಬರೂ ನಾವು ಒಳಗಿನ ಮತ್ತು ಹೊರಗಿನ ಪ್ರಕೃತಿಯೊಂದಿಗೆ ಪ್ರತಿ ಕ್ಷಣವೂ ಕೂಡ ಹೋರಾಡುತ್ತಿದ್ದೇವೆ. ಈ ಭಗವದ್ಗೀತೆ ಏನ್ ಸಂದೇಶವನ್ನು ಕೊಡ್ತಾರೆ, ಆಗ್ಲೇ ಗೋವಿಂದ ಹೆಗಡೆ ಅವರು ಹೇಳಿದ್ರಲ್ಲ, ಎಲ್ಲರೂ ಕೂಡ ಒಳಗೆ ಇದ್ದಾರೆ. ಈಗ ದುರ್ಯೋಧನ, ದುಶ್ಯಾಸನ, ಕುಂಭಕರ್ಣ, ರಾವಣ, ಶಿಶುಪಾಲ ಇವರೆಲ್ಲರೂ ಕೂಡ ನಮ್ಮ ಒಳಗಡೆಯೇ ಇದ್ದು ಯುದ್ಧ ಮಾಡ್ತಾ ಇರಬೇಕಾದ್ರೆ ನಾವು ಯಾವುದೇ ಕ್ಷಣದಲ್ಲಿ ನಾವು ಯುದ್ಧ ಮಾಡುವುದಿಲ್ಲ ಅಂತ ನಿಲ್ಲಿಸಿದರೆ ಕೌರವರು ನಮ್ಮನ್ನ ಆಕ್ರಮಿಸಿ ಬಿಡ್ತಾರೆ. ಆದ್ರಿಂದ ಪ್ರತಿ ಕ್ಷಣವೂ ಕೂಡ ಈ ಕೃಷ್ಣನನ್ನ ಸಾರಥಿಯಾಗಿ ಮಾಡಿಕೊಂಡು ಸ್ವಾಮಿ ವಿವೇಕಾನಂದರು ಅಳಸಿಂಗ ಪೆರುಮಾಳ ಅಂತಕ್ಕಂತಹ ಒಬ್ಬ ಶಿಷ್ಯನಿಗೆ, ಮದ್ರಾಸ್ ಶಿಷ್ಯನಿಗೆ ಒಂದು ಪತ್ರವನ್ನು ಬರೀತಾರೆ. ಅಲ್ಲಿ ಪಾರ್ಥಸಾರಥಿಯ ದೇವಸ್ಥಾನ ಇದೆ ಚೆನ್ನೈನಲ್ಲಿ. ಆ ಪಾರ್ಥಸಾರಥಿಯ ದೇವಸ್ಥಾನದಲ್ಲಿ ಸ್ವಾಮಿ ವಿವೇಕಾನಂದರ ಪತ್ರ ಇಂದಿಗೂ ಕೂಡ ಇದೆ. ಬರೀತಾರೆ ಸ್ವಾಮೀಜಿ, ಭಾರತವನ್ನ ನಾವು ಮೇಲೆತ್ತಬೇಕಾಗಿದೆ. ಭಾರತ ಜಗತ್ತಿಗೆ ಗುರುಸ್ಥಾನದಲ್ಲಿ ನಿಲ್ಲುವಲ್ಲಂತಹ ಸಾಮರ್ಥ್ಯ, ಶಕ್ತಿಯನ್ನ ಪಡೆಯಬೇಕಾಗಿದೆ. ಭಾರತ ಇಡೀ ಜಗತ್ತಿಗೆ ಬೆಳಕನ್ನ ಕೊಡಬೇಕಾಗಿದೆ ಅನ್ನುವಂತಹದ್ದನ್ನ ದೃಢವಾಗಿ ನೀನು ನಂಬಬೇಕು. ನಿಮ್ಮಲ್ಲಿ ನನಗೆ ಅದ್ಭುತವಾದಂತಹ ವಿಶ್ವಾಸ ಇದೆ. ಆದರೆ ನೀವು ಅವರಿವರನ್ನ ಸಾರಥಿಯನ್ನಾಗಿ ಮಾಡಿಕೊಳ್ಳುವುದಲ್ಲ. ನಿಮ್ಮ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನನ್ನ, ಪಾರ್ಥ ಸಾರಥಿಯನ್ನ ನೀನು ಸಾರಥಿಯನ್ನಾಗಿ ಮಾಡಿಕೊಂಡು ಇಡೀ ಜಗತ್ತನ್ನ ಗೆಲ್ಲುವಂತಹ ಸಂಕಲ್ಪ ಮಾಡಬೇಕಾಗಿದೆ. ಭಾರತೀಯರನ್ನ ಭಗವದ್ಗೀತೆಯ ಸಂದೇಶವನ್ನ ಅನುದಿನವೂ ಕೂಡ ಪಾರಾಯಣ ಮಾಡ್ತಾ, ಅನುದಿನವೂ ಕೂಡ ಅದರ ಚಿಂತನೆಯನ್ನ ಮಾಡ್ತಾ, ಪಾರ್ಥ ಸಾರಥಿ ನಮ್ಮ ಸಾರಥಿ ಅನ್ನುವಂಥದ್ದು ಎಂದೂ ಕೂಡ ಮರೆಯಬೇಡ ಅಂತ ಹೇಳ್ತಾರೆ ಸ್ವಾಮೀಜಿ. ಇನ್ನು 50 ವರ್ಷಗಳ ಕಾಲ ನಮ್ಮ ದೇಶವೇ, ಭಾರತ ಮಾತೆಯೇ ನಮ್ಮ ದೇವರಾಗಲಿ. ಉಳಿದೆಲ್ಲ ದೇವರನ್ನು ಕೂಡ ಕಟ್ಟಿಟ್ಟು ನಮ್ಮ ಭಾರತ ಮಾತೆಯನ್ನೇ ದೇವರನ್ನಾಗಿ ಆರಾಧಿಸುತ್ತಾ ಭಾರತವನ್ನ ಮುಕ್ತಗೊಳಿಸೋಣ, ಭಾರತ ಮಾತೆಯನ್ನ ಗುರುಸ್ಥಾನಕ್ಕೆ ಕರೆದುಕೊಂಡು ಹೋಗೋಣ ಅಂತ ಹೇಳಿ ಸ್ವಾಮೀಜಿ ಗರ್ಜನೆಯನ್ನು ಮಾಡ್ತಾರೆ ಆ ಪತ್ರದಲ್ಲಿ. ಹೀಗೆ ಈ ಕೃಷ್ಣನ ಸಂದೇಶ ಅನ್ನುವಂತಹದ್ದು ನಮಗೆ ಶಕ್ತಿಯನ್ನ ಕೊಡಬೇಕು. ಸ್ವಾಮೀಜಿ ಹೇಳ್ತಾರೆ, ನೀನು ಪ್ರಗತಿಯನ್ನ ಸಾಧಿಸ್ತಿದ್ದಿ ಅನ್ನುವುದಕ್ಕೆ ಏನು ಗುರುತೇನು ಅಂತಂದ್ರೆ, ನಿನಗೆ ದಿನೇ 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 ಶಕ್ತಿ ಮತ್ತು ವಿಶ್ವಾಸ, ಶ್ರದ್ಧೆ ಇದು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ನಿನಗನ್ನಿಸ್ತಾ ಇದೆಯೇ? ಪ್ರತಿ ದಿನವೂ ಕೂಡ ನಿನ್ನ ಒಳಗೆ ಶಕ್ತಿ ತುಂಬಿಕೊಳ್ತಾ ಇದೆ ಅಂತ ಅನಿಸ್ತಾ ಇದೆಯೇ? ಹಾಗಾದ್ರೆ ನೀನು ಪ್ರಗತಿಯನ್ನ ಸಾಧಿಸ್ತಾ ಇದ್ದಿ. ಇದನ್ನ ಭಾವಿಸು. ಈ ಪ್ರಕೃತಿಯೊಂದಿಗೆ ನಿರಂತರವಾಗಿ ಮನುಷ್ಯ ಹೋರಾಡುತ್ತಾ ಬರುತ್ತಿದ್ದಾನೆ. ಒಳಗಿನ ಪ್ರಕೃತಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು, ಆ ದುಷ್ಟ ಶಕ್ತಿಗಳೊಂದಿಗೆ ಹೋರಾಡುತ್ತಾ, ಹೊರಗಿನ ಎಲ್ಲ ಪ್ರಪಂಚದ ದುಷ್ಟ ಶಕ್ತಿಗಳೊಂದಿಗೆ ಹೋರಾಡುತ್ತಾ ಮನುಷ್ಯ ಪ್ರಗತಿಯನ್ನ ಸಾಧಿಸ್ತಾ ಬರ್ತಾನೆ. ಆ ಸಾಧಿಸ್ತಾ ಬರಬೇಕಾದ್ರೆ ಶ್ರೀಕೃಷ್ಣ ಜಗದ್ಗುರುವಾಗಿ ನಮಗೆ ಅದ್ಭುತ ಸಂದೇಶಗಳನ್ನು ಕೊಡ್ತಾನೆ. ಏನ್ ಸಂದೇಶವನ್ನ ಕೊಡ್ತಾನೆ? ನಾನು ಈ ಗೀತಾ ಸಪ್ತಾಹಕ್ಕೆ ಕರ್ಮಯೋಗವನ್ನ, ಭಗವದ್ಗೀತೆಯ 3ನೇ ಅಧ್ಯಾಯವಾದಂತಹ ಕರ್ಮಯೋಗವನ್ನ ತೆಗೆದುಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಕರ್ಮಯೋಗ ಅತ್ಯಂತ ಮುಖ್ಯವಾದಂತಹ ಯೋಗ. ಕರ್ಮದಿಂದಲೇ ಬಂಧನ, ಕರ್ಮದಿಂದಲೇ ಮುಕ್ತಿ. ಈ ಕರ್ಮಯೋಗ ಅನ್ನುವಂಥದ್ದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಯೋಗ. ಅದರಲ್ಲೂ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಈ ಕರ್ಮಯೋಗವನ್ನು ಬೋಧಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಭಾರತೀಯರು
ತಪ್ಪರ್ಥಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಸ್ವಾಮೀಜಿ ಹೇಳಿದ್ರಲ್ಲಾಗ್ಲೇ ನಾವು ಎಲ್ಲವನ್ನೂ ಜಗತ್ತನ್ನು ಬಿಟ್ಟು, ಅರ್ಜುನ ಏನು ಹೇಳ್ದ, ನಾನು ಸನ್ಯಾಸವನ್ನು ತೆಗೆದುಕೊಳ್ತೇನೆ, ನಾನು ಅಹಿಂಸೆಯನ್ನು ಆಚರಿಸ್ತೇನೆ ಅಂತ ಹೇಳಿದಾಗ ಕೃಷ್ಣ ಅವನು ಎಚ್ಚರಿಸಿದ್ನಲ್ಲ, ಹಾಗೆಯೇ ಭಾರತೀಯರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲ ತಮ್ಮ ದೇಶವನ್ನ ಪಾರಕೀಯರಿಗೆ ಮಾರಿ ನಾವು ಕಾಡಿನಲ್ಲಿ ಹೋಗಿ ಧ್ಯಾನ ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿದ್ರು. ಆದರೆ ಕಾಡಿನಲ್ಲಿ ಹೋಗುವಂತಹ ಧ್ಯಾನ ಮಾಡುವಂತಹ ಸಾಮರ್ಥ್ಯವೂ ಅವರಿಗಿರಲಿಲ್ಲ. ಬದಲಾಗಿ ಸಮಾಜದಲ್ಲಿ ಉಳಿದುಕೊಂಡು ಒಬ್ಬ ಮಹಾನ್ ವ್ಯಕ್ತಿಯಾಗಿ ಆಳುವಂತಹ ಪರಿಸ್ಥಿತಿಯು, ಸಾಮರ್ಥ್ಯವೂ ಕೂಡ ಭಾರತೀಯರಿಗಿರಲಿಲ್ಲ. ಆದ್ರಿಂದ ಕರ್ಮ 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 ಯೋಗವನ್ನ ಬಹಳ ವಿಶಿಷ್ಟವಾಗಿ ಸ್ವಾಮಿ ವಿವೇಕಾನಂದರು ಬೋಧಿಸಿದರು. ಆ ವಿವೇಕಾನಂದರ ಚಿಂತನೆಗಳೊಂದಿಗೆ ಶ್ರೀಕೃಷ್ಣನ ಉಪದೇಶಗಳನ್ನ, ಕರ್ಮಯೋಗದ ಉಪದೇಶಗಳನ್ನ ನಾಳೆಯಿಂದ ನಾನು ಪ್ರಾರಂಭ ಮಾಡ್ತೇನೆ. ಸ್ವಾಮಿ ವಿವೇಕಾನಂದರ ಕೃಪೆಯಿಂದ, ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿಯವರ ಕೃಪೆಯಿಂದ ನನಗೇನು ಸ್ವಲ್ಪ ತಿಳಿದಿದೆಯೋ ಈ ಭಗವದ್ಗೀತೆಯ ಬಗ್ಗೆ, ಅದನ್ನ ನಿಮ್ಮ ಮುಂದೆ ಇಡಲು ಇಷ್ಟಪಡ್ತೇನೆ. ನಾಳೆಯಿಂದ ಈ ಭಗವದ್ಗೀತೆಯ ಕರ್ಮಯೋಗವನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜಯ ರಾಮಕೃಷ್ಣ.